ಹಾಯ್ ಹಲೋ ನಮಸ್ತೆ, ನನ್ನ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಶೇಷ ಏನಂದರೆ ನನ್ನ ಮಗುಗೆ 1 ಮಂತ್ ಕಂಪ್ಲೀಟ್ ಆಗಿದೆ. ಸೊ ಅದೇ ಇವತ್ತು ತುಂಬ ಸ್ಪೆಷಲ್. ಸೊ 1 ಮಂತ್ ಅಂದರೆ ಎಲ್ಲ ಹೇಗೆ ಕಳೀತೋ 1 ಮಂತ್ ಅನ್ನೋದೇ ಗೊತ್ತಿಲ್ಲ, ಅಷ್ಟು ಫಾಸ್ಟಾಗಿ ಹೋಗ್ಬಿಡ್ತು ಅನ್ನಿಸ್ತು. ಸೊ ಹಾಗಾಗಿ ಈಗ ಏನಂದರೆ 1 ಮಂತ್ ಆಗಿರ್ಬೋದು, ನ್ಯೂ ಬೋರ್ನ್ ಆಗಿರ್ಬೋದು, ಎಲ್ಲನೂ ಸೆಲೆಬ್ರೇಟ್ ಮಾಡೋದು ಫೋಟೋಶೂಟ್ ಮೂಲಕ. ಸೊ ನಾನು ಅಷ್ಟೇ ಫೋಟೋಶೂಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ನನ್ನ ಫೋಟೋಶೂಟ್ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದ್ರ ಮೇಲೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಲೇಟ್ ಮಾಡೋದು ಬೇಡ, ಬೇಗ ಸ್ಟಾರ್ಟ್ ಮಾಡೋಣ ಬನ್ನಿ. ಫೋಟೋಶೂಟ್ ಅಂದರೆ ಫೋಟೋಗ್ರಾಫರ್ಸ್ನ ಕರೆದು ಸೆಟಪ್ ಮಾಡಿ ಎಲ್ಲ ಅರೇಂಜ್ ಮಾಡಿ ಫೋಟೋ ಶೂಟ್ ಮಾಡ್ತಾರೆ. ಸೊ ನಾವು ಹಂಗೆ ಮಾಡ್ತಾಯಿಲ್ಲ, ಯಾಕೆಂದರೆ ಬಜೆಟ್ ಫ್ರೆಂಡ್ಲಿ, ಅದಕ್ಕೆ ನಾವು ಫೋಟೋಗ್ರಾಫರ್ನ ಕರೆಸ್ತಾ ಇಲ್ಲ. ಸೊ ನಾವು ನಮ್ಮ ಮನೇಲಿರುವಂಥ ಐಟಮ್ಸ್ಗಳನ್ನ ಯೂಸ್ ಮಾಡಿ ನಾವು ಹೇಗೆ ಫೋಟೋಶೂಟ್ಗೆ ಸೆಟಪ್ನ ಅರೇಂಜ್ ಮಾಡ್ತಾಯಿದ್ದೀವಿ, ನಾನು ನನ್ನ ಅಮ್ಮ ಸೇರ್ಕೊಂಡಿಬ್ಬರು ಹೇಗೆ ಸೆಟ್ ಮಾಡ್ತಾಯಿದ್ದೀವಿ ಫೋಟೋಶೂಟ್ಗೆ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇದೆ. ಯೂಸ್ ಮಾಡ್ತಾ ಇದ್ದೀನಿ ಫೋಟೋಶೂಟ್ಗೋಸ್ಕರ, ಲೈಟ್ ಜಾಸ್ತಿ ಬೇಕು ಅಂತ ಯೂಸ್ ಮಾಡ್ತಾ ಇದ್ದೀನಿ. ಬೇಬಿ ರ್ಯಾಪ್ ಕ್ಲೋತ್ ನನಗೆ ಸಿಕ್ಕಿಲ್ಲ, ಸೊ ಅದಕ್ಕೆ ನಾನು ದುಪ್ಪಟ್ಟಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಕಲರ್ ದುಪ್ಪಟ್ಟಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಇವು ನನ್ನ ಟಾಪ್, ಸ್ಟ್ರಗ್ ಮತ್ತು ವೈಟ್ ಕ್ಲೋತ್ಗಳು ಶೂಟ್ಗೋಸ್ಕರ. ಇವನ್ನ ಬಳಸಿ ನಾನು ಫೋಟೋ ಶೂಟ್ ಮಾಡ್ತಾ ಇದ್ದೀನಿ. ಈಗ ನನ್ನ ಮಗ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾ ಇದ್ದಾನೆ ಫೋಟೋಶೂಟ್ಗೋಸ್ಕರ. ನನ್ನಮ್ಮ ನೀಟಾಗಿ ಬೇಬಿ ರ್ಯಾಪ್ ಮಾಡ್ತಾ ಇದ್ದಾರೆ. ಇದು ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಸೊ ನಾವು ಇದನ್ನ ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ಫೋಟೋಶೂಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ಕೆಳಗಡೆ ಒಂದು ಬೆಡ್ಶೀಟ್ ಹಾಕಿ ಮೇಲೆ ವೈಟ್ ಬಟ್ಟೆ ಹಾಕಿ ಅದ್ರ ಮೇಲೆ ಈಗ ನಾನು ಬೆಡ್ಶೀಟ್ನ ರೋಲ್ ಮಾಡಿಡ್ತಾ ಇದ್ದೀನಿ. ಸೊ ಸರ್ಕಲ್ ಆಗಿ ರೋಲ್ ಮಾಡಿಡ್ತಾ ಇದ್ದೀನಿ, ಯಾಕಂದರೆ ನೆಸ್ಟ್ ರೀತಿ ಕಾಣಿಸ್ಲಿ ಅಂತ. ನಾನು ನೆಸ್ಟ್ ಥೀಮ್ ಇಟ್ಕೊಂಡು ಈ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ನಾನು ವೈಟ್ ಬಟ್ಟೆ ಸೆಂಟ್ರಲ್ಲಿ ಇಡ್ತಾ ಇದ್ದೀನಿ, ಯಾಕಂದರೆ ಮಗುಗೆ ಕಂಫರ್ಟಬಲ್ ಫೀಲ್ ಆಗಲಿ ಅಂತ. ಕ್ರೀಮ್ ಕಲರ್ ದುಪ್ಪಟ್ಟ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸಿಂಗಲ್ ಲೇಯರ್ನ ಹಾಕಕ್ಕೆ ಹೋಗ್ಬೇಡಿ, ಯಾಕಂದರೆ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ. ಸೊ ಹಾಗಾಗಿ ಡಬಲ್ ಲೇಯರ್ನ ಹಾಕಿ, ನೀವು ನೋಡೋದಾಗೆ ಸಿಂಗಲ್ ಲೇಯರ್ ಅಷ್ಟು ಚೆನ್ನಾಗಿ ಕಾಣಲ್ಲ, ಹಾಗಾಗಿ ಡಬಲ್ ಲೇಯರ್ ಹಾಕಿ ಈ ಥರ ಕಾಣುತ್ತೆ. ಇದನ್ನು ನಾನು ಬ್ಯಾಕ್ಗ್ರೌಂಡ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ಇದು ರೆಡಿ ಆಗಿದೆ. ಇಲ್ಲಿ ಸೆಂಟ್ರಲ್ಲಿ ಸ್ಪೇಸ್ ಇದೆಯಲ್ಲ, ಇಲ್ಲಿ ನನ್ನ ಮಗನ ಮಲಗಿಸ್ತಾ ಇದ್ದೀನಿ. ಸೊ ಇದಾಗಿದೆ. ಈಗ ಎರಡನೇದು ಸೆಟಪ್ ಮಾಡ್ತಾ ಇದ್ದೀನಿ. ಇದನ್ನ ಟಾಪ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ಇದ್ರ ಜೊತೆಗೆ ನಾನು ಸ್ಟ್ರಗ್ ಯೂಸ್ ಮಾಡ್ತಾ ಇದ್ದೀನಿ. ವೈಟ್ ಕಲರ್ ಸ್ಟ್ರಗ್ನ ಬ್ಯಾಕ್ಗ್ರೌಂಡ್ ಆಗಿ ಹಾಕಿ ಅದ್ರ ಮೇಲೆ ನಾನು ನನ್ನ ಟಾಪ್ನ ಸೆಟ್ ಮಾಡಿಡ್ತಾ ಇದ್ದೀನಿ. ಇದು ಕಂಪ್ಲೀಟ್ ಒಂದು ನೆಸ್ಟ್ ಥರ ಕಾಣಿಸುತ್ತೆ. ನೀಟಾಗಿ ಅರೇಂಜ್ ಮಾಡಿಡ್ತಾ ಇದ್ದೀನಿ, ಯಾಕಂದರೆ ಎಲ್ಲೇ ಯಾವುದೇ ರೀತಿ ಆಗಲಿ ಅದು ಟಾಪ್ ಆಗಲಿ ಸ್ಟ್ರಗ್ ಅಂತನಾಗಲಿ ಕಾಣಿಸ್ಬಾರ್ದು. ಸೊ ಹಾಗಾಗಿ ನೀಟಾಗಿ ಅರೇಂಜ್ ಮಾಡಿಡ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಸ್ವಲ್ಪ ಹೈಟಲ್ಲಿ ಕಾಣಿಸ್ಲಿ ಅಂತ ನಾನು ಟಾಪ್ನ ಇಡ್ತಾ ಇದ್ದೀನಿ, ಮತ್ತು ಹಿಂದೆಗಡೆ ವೈಟ್ ಬಟ್ಟೆ ಬಿಡ್ತಾ ಇದ್ದೀನಿ, ಯಾಕಂದರೆ ಬ್ಯಾಕ್ ಗ್ರೌಂಡ್ ಏನು ಕಾಣಿಸ್ಬಾರ್ದು ಅಂತ. ಈಗ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಸೊ ಅದೊಂದು ಥೀಮ್ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಬಟರ್ಫ್ಲೈ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಅದಕ್ಕೆ ಆರೆಂಜ್ ದುಪ್ಪಟ್ಟ ಮತ್ತು ಗ್ರೀನ್ ದುಪ್ಪಟ್ಟ ತೊಗೊಂಡು ಬಟರ್ಫ್ಲೈ ಮಾದರಿ ಮಾಡಿ ನಾನು ಇಡ್ತಾ ಇದ್ದೀನಿ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಸೆಂಟ್ರಲ್ಲಿ ನನ್ನ ಮಗನ ಮಲಗಿಸ್ತಾ ಇದ್ದೀನಿ, ಅದು ಪರ್ಫೆಕ್ಟಾಗಿ ಬರುತ್ತೆ. ಅವನಿಗೆ 1 ಮಂತ್ ಆಗಿರೋದ್ರಿಂದ ಸೊ ಇಲ್ಲಿ ಇಂಡಿಪೆಂಡೆನ್ಸ್ ಡೇ ಥೀಮ್ ಇಟ್ಕೊಂಡೇ ಮಾಡ್ತಾ ಇದ್ದೀನಿ. ಆರೆಂಜ್ ದುಪ್ಪಟ್ಟ ಮತ್ತು ಗ್ರೀನ್ ದುಪ್ಪಟ್ಟ ಬಳಸಿ 1 ಅಂತ ನಾನು ಅರೇಂಜ್ ಮಾಡಿಡ್ತಾ ಇದ್ದೀನಿ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಅರ್ಧ ಆರೆಂಜು ಅರ್ಧ ಗ್ರೀನ್ ಬಳಸಿ ನಾನು ಮಾಡ್ತಾ ಇದ್ದೀನಿ. ಕ್ಲೀನಾಗಿ ಅರೇಂಜ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಇಲ್ಲಿ ಇನ್ನು ಎಕ್ಸ್ಟ್ರಾ ಐಟಮ್ ಆಗಿ ನಾನು ಫ್ಲಾಗ್ನ ಯೂಸ್ ಮಾಡ್ತಾ ಇದ್ದೀನಿ, ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಒಟ್ಟಾರೆ ನಾನೊಂದು 4 ಟೈಪ್ಸ್ ನಾನು ಶೂಟ್ ಮಾಡಿದ್ದೀನಿ. ಫೋಟೋ ಶೂಟ್ ಅಂತೂ ತುಂಬ ಚೆನ್ನಾಗಿ ನಡೀತು. ನಾನು ಎಡಿಟ್ ಮಾಡುವ ಮೂಲಕ ಈ ಥರ ಇರೋ ಫೋಟೋನ ಈ ಥರದಕ್ಕೆ ಕನ್ವರ್ಟ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ಮತ್ತಷ್ಟು ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.